ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಡಿಸಿಎಂ ಡಿಕೆ ಶಿವಕುಮಾರ್ ಸಿಡಿ ಮಾಡೋದರಲ್ಲಿ ಎಕ್ಸ್ಪರ್ಟ್. ಎಲೆಕ್ಷನ್ ಮುಗಿತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯನ ಸಿಡಿ ಕೂಡ ಬಿಡಬಹುದು ಅಂತ ಬಿಜೆಪಿ ನಾಯಕ ರಾಜು ಗೌಡ ಗಂಭೀರ ಆರೋಪ ಮಾಡಿದ್ದಾರೆ. ಸೀಟ್ಗೋಸ್ಕರ ಡಿಕೆಶಿ ಏನು ಬೇಕಾದರೂ ಮಾಡ್ತಾರೆ, ಎಲೆಕ್ಷನ್ ಮುಗಿತಾನೆ ಸಿದ್ದರಾಮಯ್ಯನ ಸಿಡಿ ಕೂಡ ಬಿಡಬಹುದು, ಯತೀಂದ್ರ ಅವರದ್ದು ಯಾವುದಾದ್ರೂ ಸಿಡಿ ಬಿಡಬಹುದು ಅಂತ ಹೇಳಿದ್ದಾರೆ. ರಾಜು ಗೌಡ ಹೇಳಿಕೆಗೆ ತಿರುಗೇಟ್ ಕೊಟ್ಟಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವನೊಬ್ಬ ಮೆಂಟಲ್ ಕೇಸ್ ವಗರೆ ರೈ ಅಂತ ಕಿಡಿಕಾರಿದ್ದಾರೆ. MP ಎಲೆಕ್ಷನ್ ಆದ್ಮೇಲೆ ನೋಡಕ್ಕಂತೀನಿ ಸಿದ್ದರಾಮಣ್ಣನ ವಿರುದ್ಧನು ಯಾವ ಅಸ್ತ್ರ ಉಪಯೋಗಿಸ್ತಾರೆ ನಿಮಗೆ ಗೊತ್ತಾಗ್ತದೆ. ಈಗ ಪ್ರಜ್ವಲ್ ರೇವಣ್ಣ ಅವ್ರ ವಿರುದ್ಧ ಉಪಯೋಗಿಸ್ಯಾರ, ರಮೇಶ್ ಜಾರಕಿಹೊಳಿ ಅಣ್ಣನ ವಿರುದ್ಧ ಉಪಯೋಗಿಸ್ಯಾರ, ಒಂದು ಸಿದ್ದರಾಮಣ್ಣನ ವಿರುದ್ಧನೂ ಉಪಯೋಗಿಸ್ತಾರ. ನೀವು ನೋಡ್ರಿ, ನಾನು ಎಲ್ಲಾ ಅಸ್ತ್ರ ಅವ್ರಿ ಡಿ ಕೆ ಅಣ್ಣನ ಹತ್ರ. ಡಿ ಕೆ ಶಿವಕುಮಾರ್ ಅಣ್ಣಗ ಮುಖ್ಯಮಂತ್ರಿ ಆಗ್ಬೇಕಾಗ್ಯದ, ಸಿದ್ದರಾಮಣ್ಣ ನಿಲ್ಸಕ ಬೇಕಾದ್ ಮಾಡ್ತಾನ. ನೀವು ನಾಳೆ ನೀವು ಬೇಕಾದಾಗ ನೋಡಕಂತೀರಿ, ಬೇಕಾದ್ರೆ ಯಾರು ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಯಾವ್ದಾರ ಒಂದು ಕರಪ್ಷನ್ ಆರೋಪ ಮಾಡ್ಯಾರ ಸಿಡಿ ಬಿಡ್ತಾರ, ಇಲ್ಲ ನಿಮ್ದು ಯಾವ್ದಾರ ಮಾಡಿ ಒಟ್ಟ ಸಿದ್ದರಾಮಣ್ಣನಿಗೆ ಕೂತು ರಾಜುಗೌಡನಲ್ಲ ಬಿಜೆಪಿನಲ್ಲ ಡಿ ಕೆ ಶಿವಕುಮಾರ್ ಅವರೇ ಕೂತು. ಯಾರೋ ಅವನು ಯಾವ ಮಾತಾಡೋನಲ್ಲ ಅವ್ನು ರಾಜುಗೌಡ ಪಾಪ ಮೆಂಟಲ್ ಕೇಸ್. ಯಾರೋ ಅವನು ಯಾವ ಮಾತಾಡೋನಲ್ಲ ಅವ್ನು ರಾಜುಗೌಡ ಪಾಪ ಮೆಂಟಲ್ ಕೇಸ್. ಸರ್, ಸ್ಟಾರ್ಟಿಂಗ್ ಫ್ರಮ್ ದಿ ಫಸ್ಟ್ ಸ್ಟೋರಿ, ಪ್ರಜ್ವಲ್ ರವರ ಮೇಲೆ ಕುಣಿಕೆ ಇನ್ನಷ್ಟು ಬಿಗಿ ಆಗ್ತಾ ಇದೆಯಾ ಇಲ್ಲಿ? ಅಂದರೆ ನೀವೇನು ಹೇಳ್ತಾ ಇದ್ದೀರಿ, ಈಗ ಮೊದಲಿಗೆ ದೂರು ದಾಖಲಾಗಿದೆ, ಇನ್ನೊಬ್ಬ ಹೆಣ್ಮಗಳು ದೂರು ದಾಖಲು ಮಾಡಿದ್ದಾಳೆ ಅಂತ, ಗನ್ ಪಾಯಿಂಟಲ್ಲಿ ರೇಪ್ ಮಾಡಿದ್ದಾರೆ ಅಂತ ಮೊದಲ ವಿಷಯವನ್ನು ನೀವು ತಗೊಂಡ್ರಿ. ಆಮೇಲೆ ರೇವಣ್ಣ ಅವರಿಗೆ ಇನ್ನೊಂದು ಸಂಕಷ್ಟ, ನನ್ನ ತಾಯಿನ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಮೈಸೂರಲ್ಲಿ ಒಂದು ಕಂಪ್ಲೇಂಟ್ ದಾಖಲಾಗಿದೆ ಅಂತ ಹೇಳಿದ್ರಿ. ಆಮೇಲೆ ಅಪ್ಪ ಮಗ ಇಬ್ರಿಗೂ ಈಗ ನೋಟಿಸ್ ಕೊಟ್ಟಿದ್ದಾರೆ, ಲುಕೌಟ್ ನೋಟಿಸ್ ಕೂಡ ರೇವಣ್ಣ ಅವರು ಕೊಟ್ಟಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಿ. ಅದಾದ ಮೇಲೆ ಮುಂದಿನ ಕ್ರಮವನ್ನು ತಗೊಳ್ತೀವಿ, ಪಾಸ್ಪೋರ್ಟ್ ಗೀಸ್ಪೋರ್ಟು ರದ್ದು ಮಾಡೋದೆಲ್ಲ ಕೇಂದ್ರ ಸರ್ಕಾರದ ಹತ್ರ ಇದೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. SIT ಟೀಮು ಬೇರೆ ಬೇರೆ ಮನೆಗಳು, ಫಾರ್ಮ್ ಹೌಸು, ಅಲ್ಗೆ ಇಲ್ಗೆ ಎಲ್ಲ ಭೇಟಿ ಕೊಟ್ಟಿದೆ. ಆಮೇಲೆ ಕುಮಾರಸ್ವಾಮಿ ಅವರು ರಾಹುಲ್ ಗಾಂಧಿ ಅವರ ವಿರುದ್ಧ ಕೆಂಡ ಕಾರಿದ್ದಾರೆ, DK ಶಿವಕುಮಾರ್ ಅವರ ವಿರುದ್ಧ ಕೆಂಡ ಕಾರಿದ್ದಾರೆ. ಅಲ್ರಿ, ನಾನು ನಮ್ಮ ಅಪ್ಪ ಅಮ್ಮನ್ನ ನೋಡ್ಕೊಳ್ಬೇಲ್ವೇನ್ರಿ, ನಾನೊಬ್ಬ ಮಗ ಅಲ್ವೇನ್ರಿ ಅಂತ ಭಾಳ ಎಮೋಷ್ನಲ್ ಆಗಿ ಮಾತನಾಡಿ ಸಿದ್ದರಾಮಯ್ಯನವರಿಗೆ ಇವರು ಉತ್ತರ ಕೊಟ್ಟಿದ್ದಾರೆ. ಇಷ್ಟು ವಿಷಯಗಳು ಟೋಟ್ಲು. ಆಮೇಲೆ ರಾಜು ಗೌಡ DK ಶಿವಕುಮಾರ್ ವಿರುದ್ಧ ಮಾತಾಡಿದ್ದಾರೆ, DK ಶಿವಕುಮಾರೇ ಬಿಡ್ರಿ ಅವನೊಬ್ಬ ಮೆಂಟ್ಲು ಅನ್ನೋ ಥರದಲ್ಲಿ ಮಾತಾಡಿದ್ದಾರೆ. ಇಷ್ಟು ವಿಷಯಗಳಲ್ವಾ? ಏನರ್ಥ ಆಯಿತು ಇಷ್ಟರಿಂದ? ಬರೀ ಮಾತು, ಬರೀ ಚರ್ಚೆ, ಇನ್ನೊಬ್ಬರು ಉತ್ತರ ಕೊಡಬೇಕು ಅನ್ನುವ ಹಪಾಹಪಿ ಅರ್ಥ ಆಯಿತು ಬಿಟ್ಟರೆ, ರಾಜ್ಯದ ಜನ ಅಥವಾ ನಾನು ಮತ್ತು ನೀವು ನಿರೀಕ್ಷಿಸ್ತಿರುವ ಆ ಸತ್ಯದ ಅನ್ವೇಷಣೆ ಅಂತನ್ನೋದು, ಅಥವಾ ಆ ಮನುಷ್ಯ ಪ್ರಜ್ವಲ್ ಸಿಕ್ಕಾಕೊಳ್ತಾನೆ ಅಂತನ್ನೋದು, ಅಥವಾ ರೇವಣ್ಣನವರ ವಿಚಾರಣೆ ಅಂತನ್ನೋದು ಯಾವುದೂ ಕೂಡ ಯಾವ ಹಂತಕ್ಕೂ ಬಂದು ನಿಂತ್ಕೊಂಡೇ ಇಲ್ಲ. ಇದನ್ನು ನಾವಿಲ್ಲಿ ಭಾಳ ಸ್ಪಷ್ಟವಾಗಿ ಗಮನಿಸಬೇಕಾಗತ್ತೆ. ಮೊದಲ ಪ್ರಕರಣದಲ್ಲಿ ಅಪ್ಪ ಮಗ A1 ಮತ್ತು A2 ಅದು ಹೊಳೆ ನರಸೀಪುರದಲ್ಲಿ ದಾಖಲಾಗುತ್ತೆ. ಮನೆಯಲ್ಲಿ 5 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂಥ ಹೆಣ್ಮಗಳು ದಾಖಲು ಮಾಡ್ತಾರೆ. ಸೆಕೆಂಡ್ ಕೇಸ್, ಮೋಸ್ಟ್ ಇಂಪಾರ್ಟೆಂಟ್ ಕೇಸ್, ಅದು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗುತ್ತೆ. IPC ಸೆಕ್ಷನ್ 376 ಕ್ಲಾಸ್ 2 ಕ್ಲಾಸ್ N ಅಂದ್ರೆ ಏನು? ಒಬ್ಬ ಜನಪ್ರತಿನಿಧಿ ಅಥವಾ ಒಬ್ಬ ಸರ್ಕಾರಿ ಸರ್ವೆಂಟ್, ಸರ್ಕಾರಿ ಸೇವಕ, ಗವರ್ಮೆಂಟ್ ಸರ್ವೆಂಟ್ ತನ್ನ ಅಧಿಕಾರವನ್ನ ದುರ್ಲಾಭಕ್ಕೋಸ್ಕರ ಬಳಸಿಕೊಂಡು ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾರೆ. ದಟ್ ಈಸ್ 376 ಕ್ಲಾಸ್ 2 ಕ್ಲಾಸ್ N. ಅದು ದಾಖಲಾಗುತ್ತೆ. 506 ಕ್ರಿಮಿನಲ್ ಇಂಟಿಮಿಡೇಷನ್ ದಾಖಲಾಗುತ್ತೆ. 509 ಅವರ ವಿರುದ್ಧ ದಾಖಲಾಗುತ್ತೆ. 354 ಔಟ್ರೇಜ್ ಆಫ್ ವಿಮೆನ್ಸ್ ಮಾಡೆಸ್ಟಿ, ಒಬ್ಬ ಹೆಣ್ಮಗಳ ಮಾನಕ್ಕೆ ಧಕ್ಕೆ ತರುವ ಪ್ರಯತ್ನ. 354A, 354B, C, D ಅಂದರೆ ಬೆತ್ತಲಾಗುವಂತ ಬೆದರಿಸುವುದು, ಜೊತೆಗೆ ವಿಡಿಯೋ ಕಳಿಸುವಂತ ಹೆದರಿಸುವುದು, ಅದರ ಜೊತೆಗೆ ನಾನು ಹೇಳದ್ದನ್ನ ಕೇಳಲಿಲ್ಲ ಅಂತಂದ್ರೆ ಏನ್ ಮಾಡ್ಬಿಡ್ತೀನಿ ನೋಡು ಅಂತನ್ನೋದು. ಇದೆಲ್ಲ 354A, B, C, D ಅಡಿಯಲ್ಲಿ ಬರುತ್ತೆ. ಮೂರನೇ ಪ್ರಕರಣ ದಾಖಲಾಗಿದೆ. ಮೂರನೇ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಕಿಡ್ನ್ಯಾಪ್ 364 ಕ್ಲಾಸ್ A, 365 ಮತ್ತು 34 IPC ಇದೆ.
ಹೌದಾ? 34 IPC ಅಂದ್ರೆ ಏನು? ಒಂದು ಕಾಮನ್ ಇಂಟೆನ್ಷನ್ ಇಟ್ಕೊಂಡು ಇಬ್ಬರು ಯಾರೋ ಒಡಗೂಡಿ ಒಂದು ಕೆಲಸವನ್ನ ಮಾಡೋದಕ್ಕೆ, ಕೃತ್ಯವನ್ನ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ಳೋದು ಮತ್ತು ಕಿಡ್ನ್ಯಾಪ್ ಮತ್ತು ಹಣಕ್ಕೆ ಬೇಡಿಕೆ ಇಡೋದು. ಇಷ್ಟೂ ಪ್ರಕರಣಗಳು ದಾಖಲಾಗಿದ್ದಾವೆ. ಇಲ್ಲಿ ದಾಖಲಾಗಿರುವ 2 ಕೇಸಸ್ಗಳನ್ನು ನಾವು ಸ್ವೀಕರಿಸೋಣ. ಮೊದಲಿಗೆ ಹೊಳೆನರಸೀಪುರದ್ದು ಮೊನ್ನೆ ದಾಖಲಾಗಿದ್ದು ನಾನು ಒಂಚೂರು ಈ ಕಡೆಗೆ ಇಡ್ತೀನಿ. ಕಾನೂನಾತ್ಮಕ ಕೊಂಡಿಗಳ ಬಗ್ಗೆ ಚರ್ಚೆ ನಡೆಸೋಣ. 376 ಕ್ಲಾಸ್ 2 ಕ್ಲಾಸ್ N ಏನಿದೆ, ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ಅತ್ಯಾಚಾರ ಮಾಡಿ ನಿರಂತರವಾಗಿ ಬಳಸ್ಕೊಂಡಿದ್ದಾರೆ ಅನ್ನುವ ಆರೋಪ ಏನಿದೆ, ಒಬ್ಬ ಸಾಮಾನ್ಯನಂತ ಸಾಮಾನ್ಯ ಮನುಷ್ಯನ ವಿರುದ್ಧ ಇದೇ ರೀತಿ ಆರೋಪ ಬಂದಿದ್ದಿದ್ರೆ ಯಾವ SIT ಅಥವಾ ಯಾವ ಪೊಲೀಸ್ ಸ್ಟೇಷನ್ನಿನ ಒಬ್ಬ SI ಈ ಕ್ಷಣದವರೆಗೂ ಸುಮ್ಮನೆ ಕುಳಿತುಕೊಂಡಿರ್ತಾ ಇದ್ರು ರೀ? ಬಹಳ ನೇರವಾಗಿ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಇವತ್ತು. ಮತ್ತು SITಯ ರಚನೆ ಯಾಕಾಗಿದೆ? SIT ಯಾಕೆ ರಚನೆ ಮಾಡ್ತಾರೆ? ಪೊಲೀಸ್ ಸ್ಟೇಷನ್ನಲ್ಲೇ ಇದನ್ನ ಸ್ಪಷ್ಟವಾಗಿ ಬಗೆಹರಿಸ್ಕೊಳ್ಬೋದಾಗಿತ್ತಲ್ಲ. ಹಾಗಾದ್ರೆ ಇದ್ಯಾವುದೋ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲು ಮಾಡಿ ಆ ಪೊಲೀಸ್ ಸ್ಟೇಷನ್ನಿನ ಪೊಲೀಸ್ ಇನ್ಸ್ಪೆಕ್ಟ್ರು ಇದನ್ನ ತನಿಖೆಗೆ ಒಳಪಡಿಸ್ಬೋದಾಗಿತ್ತಲ್ವಾ? SIT ಯಾಕೆ ಮಾಡ್ತಾರೆ? ಯಾಕೆ SIT ಮಾಡ್ತಾರೆ ಅಂತಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಬಹಳ ಕ್ವಿಕ್ ಆಗಿ ಆಕ್ಷನ್ ತೆಗೆದುಕೊಳ್ಳಿ ಅಂತ ಮಾಡ್ತಾರೆ. ನಾನು SITಯ ಯಾವ ರೀತಿಯ ನಿಲುವುಗಳ ಬಗ್ಗೆ ಕೂಡ ಇಲ್ಲಿ ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾ ಇಲ್ಲ. ಆದರೆ ಒಂದು ಸ್ವಲ್ಪ ಈಸಿನೆಸ್ ಕಾಣಿಸ್ತಿದೆ ಅಂತ ಮೇಲ್ನೋಟಕ್ಕೆ ನಮ್ಮೆಲ್ಲರಿಗೂ ಕೂಡ ಅನ್ನಿಸ್ತಾ ಇದೆ. ಜೊತೆಗೆ 506 ಕ್ರಿಮಿನಲ್ ಇಂಟಿಮಿಡೇಷನ್, 509 ಇದೆಲ್ಲವೂ ಇದೆ 2ನೇ ಪ್ರಕರಣದಲ್ಲಿ. ಆಯ್ತಾ? 3ನೇ ಪ್ರಕರಣಕ್ಕೆ ಬಂದಾಗ ಕಿಡ್ನ್ಯಾಪ್, 34 ಕಾಮನ್ ಇಂಟೆನ್ಷನ್ ಟು ಕಾಸ್ ಸಂಬಡಿ ಹರ್ಟ್ ಅಥವಾ ಯಾವುದೋ ಒಂದು ದುರುದ್ದೇಶ, ಜೊತೆಗೆ ಕಿಡ್ನ್ಯಾಪ್ ಅಂಡ್ ದುಡ್ಡಿಗೋಸ್ಕರ ಬೇಡಿಕೆ. ಮತ್ತು ಆ ಹೆಣ್ಮಗಳು ಕಾಣಿಸ್ತಾನೆ ಇಲ್ಲ. ಇವಾಗ ನನ್ನ ತಾಯಿ ನಾಪತ್ತೆಯಾಗಿದ್ದಾರೆ ಅಂತ ಒಬ್ಬ ಮಗ ಕಂಪ್ಲೇಂಟ್ ಕೊಡ್ತಾನೆ. ಅಂದ್ರೆ ಆ ತಾಯಿ ಇಲ್ಲ ಅಂತ. ಯಾವಾಗಿಂದ ಇಲ್ಲ? ಇವತ್ತು ನಾವು 3ನೇ ತಾರೀಕು, ಆಯ್ತಾ? ಮೇನಲ್ಲಿ ಇದೀವಿ ನಾವು. 29ನೇ ತಾರೀಕಿಂದ ಇಲ್ಲ ಆ ತಾಯಿ. ಅಂದ್ರೆ ಕಳೆದ 4ರಿಂದ 5 ದಿನಗಳಿಂದ ಆ ತಾಯಿ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋದ್ರು ಹಾಗಾದ್ರೆ? ವೈ ದ ಮೀಡಿಯಾ ಈಸ್ ನಾಟ್ ಬಾದರ್ಡ್? Why the police is not bothered? Yes. Why the SIT is not bothered? Why the government is not worried? ಈ ಪ್ರಶ್ನೆ ಕೇಳಬೇಕಲ್ಲ. ಒಬ್ಬ ಹೆಣ್ಮಗಳು ನಾಪತ್ತೆ. ಅವ್ರು ಹೇಳೋ ಪ್ರಕಾರ ಒಬ್ಬ ಪ್ರಭಾವಿ ರಾಜಕಾರಣಿಯಿಂದ, ಆ ಪ್ರಭಾವಿ ರಾಜಕಾರಣಿಯ ಸಂಬಂಧಿಯನ್ನ ಈಗ ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಆದರೆ ಆ ಪ್ರಭಾವಿ ರಾಜಕಾರಣಿ ಕಳೆದ 2 ದಿನಗಳಿಂದ ಕಾಣಿಸ್ತಾ ಇಲ್ಲ. ಆರೋಪ ಸತ್ಯವೋ ಸುಳ್ಳೋ ವಿಚಾರಣೆ ಆಗಬೇಕಲ್ಲ. ಆ ಹೆಣ್ಮಗಳು ಕಾಣಿಸ್ತಾ ಇಲ್ಲ ಅನ್ನೋದು ಸತ್ಯ ಅಲ್ವಾ? ಆ ಹೆಣ್ಮಗಳು ಮನೆಯಲ್ಲೆಲ್ಲೋ ರೂಮ್ನಲ್ಲಿ ಬಚ್ಚಿಟ್ಕೊಂಡು ಆರೋಪ ಮಾಡ್ತಾ ಇಲ್ಲ ಅಲ್ವಾ? ಅಥವಾ ಹೆಣ್ಮಗಳ ಮಗ ಅವರ ತಾಯಿಯನ್ನು, ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಎಲ್ಲೋ ಆಚೆ ಕಡೆ ಕಳಿಸ್ಬಿಟ್ಟು ಅಮ್ಮ ನೀನು ಬಚ್ಚಿಟ್ಕೊಂಡಿರು ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಪಿತೂರಿ ನಡೆಸ್ತಾ ಇರೋದಲ್ಲ ಅಲ್ವಾ? ಇಲ್ಲಿ ಏನಾಯ್ತು? ಘನ ನ್ಯಾಯಾಲಯದಲ್ಲಿ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಯ್ತು. ಓಕೆ, ನೋ ಪ್ರಾಬ್ಲಮ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್, ತನಿಖೆಯ ಹಂತ, SIT ತೆಗೆದುಕೊಳ್ಬೇಕಾಗಿರುವ ನಿಲುವುಗಳು ಮತ್ತು ಆ ಹೆಣ್ಮಗಳನ್ನು ಹುಡುಕಬೇಕಾದಂಥ ಕೆಲಸ. ಈ ಕಡೆ ಪ್ರಜ್ವಲ್ ರೇವಣ್ಣನಂಥ ರೇವಣ್ಣ ಯಾರಿದ್ದಾರೆ ಸಂಸದರು, ಅವ್ರನ್ನ ಕರ್ಕೊಂಬರ್ಬೇಕಾದಂಥ ಎಳ್ಕೊಂಬರ್ಬೇಕಾದಂಥ ಕೆಲಸ, ಆ ಪ್ರಗತಿ ಯಾವ ಹಂತಕ್ಕೆ ಬಂದು ನಿಂತಿದೆ? ಅದು ಎಲ್ಲಿಗೆ ಬಂದಿದೆ? ದಿವ್ಯಾ ರಘುನಾಥ್ ಅವರೇ, ನನಗೆ ಗೊತ್ತಿಲ್ವಲ್ಲ. ಜರ್ಮನಿ ಅಂತಾರೆ. ಇಂಡಿಯಾ ಟುಡೇ ಅನ್ನುವ ಒಂದು ಪ್ರತಿಷ್ಠಿತ ನ್ಯೂಸ್ ಚಾನಲ್ ಜರ್ಮನಿಗೆ ಹೋಗಿದ್ದಾರೆ ಅನ್ನುವ ಟಿಕೆಟ್ ತೋರಿಸಿದ್ರು. ನಾವು ಕೂಡ ಅದನ್ನು ತೋರಿಸಿದ್ವಿ. ಅವರ ರಿಟರ್ನ್ ಫ್ಲೈಟ್ 16ನೇ ತಾರೀಕಿಗಿದೆ ಅಂತ, ಅಂದರೆ 15ನೇ ತಾರೀಕು ಮಿಡ್ ನೈಟ್ಗಿದೆ ಅಂತ ಗೊತ್ತಾಯಿತು. ಇದರ ನಡುವೆ ದುಬೈಗೆ ಬಂದಿದ್ದಾರೆ ಅಂತ ಗೊತ್ತಾಯಿತು. ಎಲ್ಲಿ? ಜರ್ಮನಿಲಿ ಇಳಿದದಕ್ಕೊಂದು ಫೋಟೋನೂ ಇಲ್ಲ, ದುಬೈನಲ್ಲಿ ಯಾರು ನೋಡಿದಕ್ಕೊಂದು ಸಾಕ್ಷಿನೂ ಇಲ್ಲ. ನಾವು ಮೀಡಿಯಾ ಹೌಸಸ್ಸು ಅಂತೆ ಕಂತೆಗಳಿಗೆ ಬಿದ್ದು ರೋಚಕತೆಗೆ ಹಿಂದೆ ಬೀಳ್ತಾ ಇದ್ದೀವಾ? ನಮ್ಮನ್ನು ನಾವು ಇವತ್ತು ಪ್ರಶ್ನೆ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ. ಯಾಕೆಂದರೆ ಈ ಎಲ್ಲ ಅಂತೆ ಕಂತೆಗಳ ಜಾತ್ರೆ ನಡುವೆ ನಾವು ರೇಸ್ ಮಾಡಬೇಕಾಗಿರೋ ಪ್ರಮುಖ ಕ್ವೆಶ್ಚನ್ಸ್ ಅದು ಮಾರ್ಫ್ ಆಗೋಗ್ತಾ ಇದೆ, ಅದು ಮುಚ್ಚೋಗ್ತಾ ಇದೆ.
ಅದು ನೆಲದ ಒಳಗೆ ಹುದುಗಿ ಹೋಗ್ತಾ ಇದೆ. ಆಮೇಲೆ ಎಷ್ಟು ದಿನ ಅಂತ ಮೀಡಿಯಾ ಹೌಸಸ್ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತವೆ. ನಮ್ಮನ್ನು ಸುಮಾರು ಸಲ ಪ್ರಶ್ನೆ ಮಾಡ್ಕೊಳ್ಳೋಣ ದಿವ್ಯಾ ಅವರೇ. ವಾರ, 10 ದಿನ, 15 ದಿನ, ಆಮೇಲೆ ಏನಾಗುತ್ತೆ? ಇನ್ನು 25 ದಿನಕ್ಕೆ, ಇನ್ನು 1 ತಿಂಗಳಿಗೆ ಫಲಿತಾಂಶ ಬಂದ್ಬಿಡುತ್ತೆ. ಯಾರೋ MP ಆಗ್ತಾರೋ, ಯಾರೋ MP ಆಗೋದಿಲ್ವೋ ಗೊತ್ತಿಲ್ಲ. ಅವ್ರು ಯಾರೋ ಮನುಷ್ಯ ಮುಂದುವರಿತಾರೋ, MP ಆಗಿ ಮುಂದುವರಿಯೋದಿಲ್ವೋ ಗೊತ್ತಿಲ್ಲ. ಸೋಲ್ತಾರೋ ಬೀಳ್ತಾರೋ ಗೊತ್ತಿಲ್ಲ. ಇವ್ರು ಯಾರೋ ಶಾಸಕರಾಗಿರೋರು ಶಾಸಕರಾಗಿ ಉಳ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ. ಇವೆಲ್ಲದರ ನಡುವೆ ಇದೊಂದು ಕಾನೂನಾತ್ಮಕ ಔಟ್ಲೈನ್ ಇದೆಯಲ್ಲ, ಇದು ಎಲ್ಲಿಗೆ ಹೋಗುತ್ತೆ? ಆಮೇಲೆ ನಾನು ನೆನ್ನೆ ಹೇಳಿದ ಹಾಗೆ ಒರಿಜಿನಲ್ ಡಿವೈಸಸ್ ಎಲ್ಲಿ? SITಗೆ ನಾನೇನು ಕೇಳಲ್ಲ ಒರಿಜಿನಲ್ ಡಿವೈಸ್ ತಗೊಳ್ಳಿ ಅಂತ ಹಿಂಗೆ ಬಂದು ತೋರಿಸ್ಬಿಡಿ ನನಗೆ ಅಂತ ನಾನೇನು ಕೇಳ್ತಾ ಇಲ್ಲ. ಬಟ್ ಒಂದು ಕಾನೂನಿನ ಪ್ರಗತಿಯ ಬಗ್ಗೆ ಯಾಕೆ ಯಾರು ಮಾಹಿತಿ ಕೊಡ್ತಾ ಇಲ್ಲ? ಮಾನ್ಯ ಗೃಹ ಸಚಿವರು ರಾಜ್ಯದ ಜನ ಇಷ್ಟೊಂದು ವರೀಡ್ ಅಂತನ್ನಿಸುವಂಥ ಈ ಪ್ರಕರಣವಾಗಿರುವಾಗ ನನಗೆ ಗೊತ್ತಿಲ್ಲ, ನಾನು ಹೇಳೋಕ್ಕಾಗಲ್ಲ ಅಂತ ಮಾತಾಡ್ತಾರೆ. ನಿಜ, ಅವ್ರು ಹೇಳೋಕ್ಕಾಗಲ್ಲ ಎಲ್ಲ ವಿಷಯಗಳನ್ನು ನನ್ನ ಕಿವಿಗೆ ಬಂದು ಹೇಳಬೇಕು ಅಂತ ನಾನು ಕೂಡ ಬಯಸೋದಿಲ್ಲ, ಅಥವಾ ರಾಜ್ಯದ ಜನರ ಮುಂದೆ ಹೇಳಬೇಕು ಪ್ರಗತಿಯನ್ನು ಅಂತ ನಾನು ಕೂಡ ಬಯಸ್ತಾ ಇಲ್ಲ. ಆದರೆ ಸರ್ಕಾರ ಇದರ ಬಗ್ಗೆ ತೆಗೆದುಕೊಂಡಿರುವ ಸ್ಪಷ್ಟ ದಿಟ್ಟ ನಿಲುವುಗಳು ಏನು ಅನ್ನೋದನ್ನು ಇನ್ನೂ ಒಂಚೂರು ಬಿಡಿಸಿ ಹೇಳಿದ್ರೆ ಜನಕ್ಕೆ ಈಗ ಸಾಗ್ತಾ ಇರುವ ಕಾನೂನಿನ ಈ ಒಂದು ಟ್ರಯಲ್ ಏನಿದೆ ಇದರ ಬಗ್ಗೆ ನಂಬಿಕೆ ಜಾಸ್ತಿ ಆಗುತ್ತೆ. ಇಲ್ಲ ಅಂತಂದ್ರೆ ಇನ್ಯಾರ ಮುಂದೆ ಬರ್ತಾರೆ? ಈ ಇಡೀ ಪ್ರಕರಣದಲ್ಲಿ ಬೇರೆ ಬೇರೆ ಆಯಾಮನೂ ಇದೆ ದಿವ್ಯಾ ಅವರು. ಈ ಇಡೀ ಪ್ರಕರಣದಲ್ಲಿ ಬೇರೆ ಬೇರೆ ಆಯಾಮ ಇದೆ. 5 ವರ್ಷದ ನಂತರದಲ್ಲಿ ಹೊರಗೆ ಬಂದರು, 6 ವರ್ಷದ ನಂತರದಲ್ಲಿ ಹೊರಗೆ ಬಂದರು. ಕಾರಣ ಏನು ಅಂತಂದ್ರೆ ನನಗೆ ಬೆದರಿಕೆ ಇತ್ತು, ಏನೋ ಸುಮಾರು ಇದ್ದಾವೆ. ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ. ಈ ಹಿಂದೆ ಕೂಡ ಅನೇಕ ಪ್ರಕರಣಗಳು ಮಾಜಿ ಸಚಿವರುಗಳ ಮೇಲೆ ಈ ರೀತಿ ಇದೆ. ಓಕೆ, ಅದು ಈಗ ಏನಾಯ್ತು ಅನ್ನೋದು ಕೂಡ ಜನರಿಗೆ ಒಂದು ಪ್ರಶ್ನೆ ಇದೆ. ಅದೇ ರೀತಿ ಇದು ಕೂಡ ಆಗುತ್ತಾ? ನಾನು ಹೇಳದ್ನಲ್ಲ, ಈಗ ಇನ್ ಕೇಸ್ ಇವರು ಅಕಸ್ಮಾತ್ ನಮ್ಗೆ ಗೊತ್ತಿಲ್ಲ ಚುನಾವಣೆ ಗೆದ್ದು ಏನಾದ್ರೂ ಬಂದ್ರೆ ಜನ ಮರ್ತು ಬಿಡ್ತಾರಾ? ಏನಾಗಬಹುದು? ಪಬ್ಲಿಕ್ ಪರ್ಸೆಪ್ಷನ್ ಏನು ಬೇಕಾದರೂ ಆಗ್ಬೋದು, ಜನ ಯಾವುದನ್ನು ಮರೆಯಲ್ಲ. ಆಮೇಲೆ ಈ ಥರದ ಪ್ರಕರಣಗಳಂತೂ ಜನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ದುರಂತ ಏನು ಅಂತಂದರೆ ಮತ್ತೊಮ್ಮೆ ಆಯ್ಕೆಯಾಗಿ ಬಂದರೂ ಕೂಡ ಆಶ್ಚರ್ಯನೂ ಪಡಬೇಕಾಗಿಲ್ಲ. ಅದಕ್ಕೆ ಉದಾಹರಣೆಗಳು ಮೊನ್ನೆ ನಡೆದಂಥ ಕಳೆದ 3-4 ವರ್ಷದಿಂದ ನಡೆದಂಥ ಅನೇಕ ಉದಾಹರಣೆಗಳಿದೆ. ಮತ್ತೆ ಶಾಸಕರಾಗ್ತಾರೆ, ಅವರು ದೊಡ್ಡ ಮಟ್ಟದ ಪ್ರಭಾವಿ ಲೀಡರ್ಗಳಾಗ್ತಾರೆ. ಆಮೇಲೆ ಬೇರೆ ಬೇರೆ ಕಡೆಗಳಲ್ಲಿ ತಮ್ಮ ಪ್ರಭಾವಲಯವನ್ನು ಅವರು ಬೆಳೆಸ್ಕೊಂಡು ಹೋಗ್ತಾರೆ. ನಿಜ. ಬಟ್ ನಾನು ಹೇಳ್ತಾ ಇದ್ದೀನಲ್ಲ, ಇಫ್ ಯು ಡು ನಾಟ್ ಫೈಂಡ್ ದಿ ಒರಿಜಿನಲ್ ಡಿವೈಸ್, ನಾನು ನೆನ್ನೆ ಗಮನಿಸ್ತಾ ಇದ್ದೆ, ಒರಿಜಿನಲ್ ಡಿವೈಸ್ ಸಿಕ್ಕಿಲ್ಲ ಅಂತಂದರೆ ಈ ಪ್ರಕರಣ ಭಾಳ ಸ್ಟ್ರೆಂಥನ್ ಆಗಲ್ಲ ಅಂತ ನಾನು ಹೇಳ್ತಾ ಇದ್ದಾಗ ನಾನು ಕೆಲವರೇ ಒರಿಜಿನಲ್ ಡಿವೈಸ್ಗೂ ಇದಕ್ಕೆ ಏನ್ರಿ ಸಂಬಂಧ, ಫುಟೇಜ್ ಕಾಣಿಸ್ತಾ ಇದೆಯಲ್ಲ ಅಂತಂದರು. ಅಂಥವ್ರಿಗೆ ಹೇಳಬೇಕು, ಒರಿಜಿನಲ್ ಡಿವೈಸ್ ಸಿಕ್ಕಿಲ್ಲ ಅನ್ನುವ ನೆಪ ಕೊಟ್ಟು 2 ಪ್ರಕರಣಗಳು ಬೂದಿ ಮುಚ್ಚೋಯ್ತು. ಕಳೆದ 4 ವರ್ಷದಿಂದ ಘಟನೆ ಮಾತಾಡ್ತಾ ಇರೋದು ನಾನು. ಆಯ್ತಾ? ಒಬ್ಬ ಮತ್ತೆ ಆಯ್ಕೆಯಾಗಿ ಬಂದ್ರು, ಇನ್ನೊಬ್ರು ಮತ್ತೆ ಆಯ್ಕೆಯಾಗಿ ಬಂದ್ರು. ಆ ಮನುಷ್ಯ ಇವಾಗ ಬಹಳ ದೊಡ್ಡ ಸ್ಥಾನದಲ್ಲೂ ಇದ್ದಾರೆ, ಎಲ್ಲ ಕಂಟ್ರೋಲು ಮಾಡ್ತಾರೆ. ಸರ್ಕಾರ ಬಂದ್ಬಿಟ್ರೆ ಮಿನಿಸ್ಟರ್ ಆಗ್ಬಿಡ್ತಾರೆ ಬೇಕಾದ್ರೆ. ಗೊತ್ತಾಯ್ತಾ? ಹಾಗಾಗಿ ಇದು ಮೋಸ್ಟ್ ಇಂಪಾರ್ಟೆಂಟ್, ಅದೇ ಬಿಗ್ ರೀಸನ್ ಆಗ್ಬಿಡುತ್ತೆ. ಡಿವೈಸ್ ಸಿಕ್ಲಿಲ್ಲ, ಈ ವಿಡಿಯೋದ ಆಥೆಂಟಿಸಿಟಿಯನ್ನ ನಾವು ಗಮನಿಸಕ್ಕಾಗಲ್ಲ ಅಂತ ನಾಳೆ ಬಂದ್ಬಿಡಬಾರ್ದು. ಬಟ್ ಆಡೆಡ್ ಟು ದಿಸ್ ಮೋಸ್ಟ್ ಪ್ರಾಬಬಲಿ ಹಾಗಾಗದಿರಬಹುದು. ಕಾರಣ ಏನು ಅಂದರೆ ಅಲ್ಲಿ 3-4 ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಕೂಡ ಈಗ ಹಾಜರಾಗಬೇಕಾಗತ್ತೆ, ಬೇರೆ ಬೇರೆ ಆಗಬೇಕಾಗುತ್ತೆ, ಇನ್ನೊಂದು ಆಗಬೇಕಾಗತ್ತೆ. ಆಮೇಲೆ ನೀವು ಸಮಯ ಹೋದಂತೆಲ್ಲವೂ ಕೂಡ ಸಾಕ್ಷಿ ಕ್ಷೀಣವಾಗ್ತಾ ಹೋಗುತ್ತೆ. ಈಗಾಗಲೇ ಸುಮಾರು ಪ್ರಕರಣಗಳು 4-5 ವರ್ಷ ಆಗೋಗಿದೆ. ಬೇರೆ ರಾಜಕೀಯ ಆಯಾಮ ಅಂತಾರೆ, ಪರ್ಸ್ನಲ್ ಆಯಾಮ ಅಂತಾರೆ, ಇನ್ನೊಂದೇನೋ ಅಂತಾರೆ, ಬೇರೆ ಏನೋ ಅಂತಾರೆ, 1000 ಅಂತಾರೆ. ನಾನು ಅದನ್ನು ಆ ಕಡೆ ಇಟ್ಬಿಡ್ತೀನಿ. ಬಟ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈಸ್, ಇವರೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ, ಬೈಕೋತಾ ಇದ್ದಾರೆ, ಚರ್ಚೆ ಮಾಡ್ಕೊಳ್ತಿದ್ದಾರೆ. ಆ ಮನುಷ್ಯ ಎಲ್ಲಿ, ಅವರಪ್ಪ ಎಲ್ಲಿ, ಒರಿಜಿನಲ್ ಡಿವೈಸಸ್ ಎಲ್ಲಿ? ಈ 4 ದಿನಕ್ಕೆ ಈ ಸುದ್ದಿ ಹಳಸಿಬಿದ್ದೋಗುತ್ತೆ. 4 ದಿನಕ್ಕೆ ಸುದ್ದಿ ಹಳಸಿಬಿದ್ದೋಗುತ್ತೆ. ಆದರೆ ಜೀವಗಳು ಹಳಸೋಗಿದೆಯಲ್ಲ, ಅದಕ್ಕೆ ಕಾರಣ ಯಾರು ಕೊಡ್ತಾರೆ? ಅದಕ್ಕೆ ಸಬೂಬ್ ಯಾರು ಕೊಡ್ತಾರೆ? ಅದಕ್ಕೆ ಉತ್ತರ ಯಾರು ಕೊಡ್ತಾರೆ? ಅವ್ರು ಜರ್ಮನಿನೋ, ಅಂಟಾರ್ಟಿಕಾನೋ, ಅಮೇರಿಕಾನೋ, ಆಫ್ರಿಕಾನೋ ಎಲ್ಲಿಂದನೋ ವಾಪಸ್ಸು ಬರ್ತಾರೆ ಅಂದ್ಕೊಳ್ಳಿ.
ವಿಚಾರಣೆನೂ ಫೇಸ್ ಮಾಡ್ತಾರೆ, ಟ್ರಯಲ್ಲೂ ಫೇಸ್ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಮತ್ತು ಹೊರಗೂ ಬರ್ತಾರೆ, ಮತ್ತು ಅವ್ರು ಆರಾಮಾಗಿ ಓಡಾಡ್ಕೊಂಡು ಇರ್ತಾರೆ ಅಂದ್ಕೊಳ್ಳಿ. ಇದರ ನಡುವೆ ಆಗಬಹುದಾದಂಥದ್ದು ಏನು, ಒಂದು ಪಬ್ಲಿಕ್ ಶೇಮ್ ಅಂತ ಆಗ್ಬೋದು ಅಷ್ಟೇ. ಪಬ್ಲಿಕ್ ಶೇಮ್ ಅಂತ ಆಗ್ಬೋದು. ಅದು ಎಷ್ಟು ದಿನ ಜನ ಮರಿಲಿಕ್ಕಿಲ್ಲ, ಬಟ್ ಆದರೂ ಎಷ್ಟು ದಿನ ಜನ ಅಂಥವ್ರನ್ನೇ ಬೆಳ್ಳಿಯ ಪಲ್ಲಕ್ಕಿ ಮೇಲೆ ಹೊತ್ಕೊಂಡು ಸಾಗುವ ಸಂದರ್ಭಗಳನ್ನು ನಾವು ಸುಮಾರು ಸಂದರ್ಭಗಳಲ್ಲಿ ನೋಡ್ಬಿಟ್ಟಿದ್ದೀವಲ್ಲ, ಬೇರೆ ಬೇರೆ ಇನ್ಸ್ಟೆನ್ಸ್ಗಳನ್ನು. ಬಟ್ ಮೋಸ್ಟ್ ಪ್ರಾಬಬ್ಲಿ ಈ ಸಂದರ್ಭ ಹಾಗಾಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಇದೆಲ್ಲ ಭಾಳ ಸೀರಿಯಸ್ ಅಫೆನ್ಸಸ್ಗಳಿದೆ, ಎಸ್ಪೆಷಲಿ 376 ಕ್ಲಾಸ್ 2 ಕ್ಲಾಸ್ N. ಬಟ್ ಆ ಮಹಿಳೆ ಬಗ್ಗೆನೂ ನಾವು ಸುದ್ದಿಯನ್ನು ಮಾಡಬೇಕಾಗತ್ತೆ ಅಲ್ವ ಸರ್, ಎಲ್ಲಿದ್ದಾರೆ ಏನು? ಯಾವ ಮಹಿಳೆ ಬಗ್ಗೆ? ಈಗ ಕಿಡ್ನಾಪ್ ಮಾಡಿರೋದು 4-5 ದಿನದಿಂದ ಕಾಣ. ಎಕ್ಸಾಕ್ಟ್ಲಿ ಅದೇ ನಾನು ಹೇಳ್ತಾ ಇದ್ನಲ್ಲ ನಾನು. ಅದೇ ಯಾವಾಗ, ವೇರ್ ಇಸ್ ಶಿ? ಎಲ್ಲಿ ಅವ್ರ ಪಾಪ ಹೆಣ್ಮಗಳು? ಯಾವ ಎನಿ ಮೀಡಿಯಾ ಹೌಸಸ್ ಇಸ್ ಟಾಕಿಂಗ್ ಅಬೌಟ್ ಹರ್? ನೋ. ಹಾಂ, ಎನಿಬಡಿ ಟಾಕಿಂಗ್ ಅಬೌಟ್ ಹರ್? ಒಂದು ಕಿಡ್ನಾಪ್ ಆಗಿದೆ ಒಬ್ಬ ಹೆಣ್ಮಗಳದ್ದು, ಮಾತಾಡ್ತಾ ಇದ್ದೀವ ನಾವು? ಐ ಡೋಂಟ್ ನೋ. ಅದೇ ಹೇಳ್ತೀವಲ್ರಿ ನಾವು, ಇಂಪಾರ್ಟೆಂಟ್ ವಿಷಯ ಬಿಟ್ಟು ಬರೀ ಢಮ ಢಮ ಅನ್ನೋ ಮ್ಯೂಸಿಕ್ನೊಂದಿಗೆ ರೋಚಕತೆಯ ಕಡೆಗೆ ಹೋದರೆ ಸಾಕಾಗಲ್ಲ ರೀ, ಒಳ್ಳೆದಾಗಲ್ಲ ರೀ. ಅದು ಹೇಳ್ತೀನಿ ಕೇಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.